ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಮೊನ್ನೆ ಯೂಟ್ಯೂಬಲ್ಲಿ ಬರ್ತಾ ಇರುವಂತಹ 22 ಅಪ್ಡೇಟ್ಸ್ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ. ಅದರಲ್ಲಿ ಒಂದು ಅಪ್ಡೇಟ್ ಆಲ್ಮೋಸ್ಟ್ ಆಲ್ ಎಲ್ಲ ಕ್ರಿಯೇಟರ್ಸ್ಗೂ ಬಂದಿದೆ. ಈ ಅಪ್ಡೇಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಟೆಲಿಗ್ರಾಮ್ ಚಾನಲ್ನ ಕೂಡ ಜಾಯ್ನ್ ಆಗಿ. ಆ ಒಂದು ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ, ಇನ್ವೈಟ್ ಎ ಕೊಲಾಬರೇಟರ್ ಅಂತ ಹೇಳಿ. ಸೊ ಈ ಅಪ್ಡೇಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ಆಲ್ ಎಲ್ಲ ಕ್ರಿಯೇಟರ್ಸ್ಗೂ ಬಂದಿದೆ. 5 ಕ್ರಿಯೇಟರ್ಸ್ನ ನಾವು ಕೊಲ್ಯಾಬ್ ಮಾಡ್ಬೋದು. ಓಕೆನಾ. ಸೊ ಕೊಲ್ಯಾಬ್ ಮಾಡೋಕೆ ನಾವು ಮೊದಲೇ ಆ ಬೇರೆ ಕ್ರಿಯೇಟರ್ಸ್ ಜೊತೆ ನಾವು ಮಾತಾಡಿಟ್ಕೊಂಡಿರ್ಬೇಕು. ಇನ್ವೈಟ್ ಕಳಿಸಿದಾಗ ಅವ್ರು ಎಕ್ಸೆಪ್ಟ್ ಮಾಡಿದಾಗ ಕೊಲಾಬ್ರೇಷನ್ ಮಾಡ್ಕೊಳ್ಬೋದು. ಹೇಗೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ನಾನು ಇವಾಗ ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ನಾನು ಇಲ್ಲಿ YT ಸ್ಟುಡಿಯೋನ ಓಪನ್ ಮಾಡ್ಕೊಳ್ತೀನಿ. ಮೊದಲು ಹೇಗಿತ್ತು ಅಂತ ಹೇಳಿದ್ರೆ, ನೀವು ಯಾರಾದರೂ ಬೇರೆ ಕ್ರಿಯೇಟರ್ಸ್ ಜೊತೆ ವಿಡಿಯೋನ ಶೂಟ್ ಮಾಡಿದ್ರೆ ಅಂತ ಹೇಳಿದ್ರೆ, ಅವರು ಸಪ್ರೇಟಾಗಿ ಶೂಟ್ ಮಾಡಿಕೊಂಡು ಅವ್ರ ಚಾನಲಲ್ಲಿ ಅಪ್ಲೋಡ್ ಮಾಡ್ಕೊಳ್ಬೇಕಾಗಿತ್ತು. ನೀವು ಸಪ್ರೇಟಾಗಿ ವಿಡಿಯೋನ ಶೂಟ್ ಮಾಡಿಕೊಂಡು ನಿಮ್ಮ ಚಾನಲಲ್ಲಿ ನೀವು ಅಪ್ಲೋಡ್ ಮಾಡ್ಕೊಳ್ಬೇಕಾಗಿತ್ತು. ಸೊ ಇವಾಗ ಈ ಒಂದು ಇನ್ವೈಟ್ ಎ ಕೊಲಾಬರೇಟರ್ ಆಪ್ಷನ್ನಿಂದ ಏನು ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಯಾರಾದರೂ ಒಬ್ಬ ಕ್ರಿಯೇಟರ್ಸ್ ವಿಡಿಯೋನ ಒಬ್ಬರು ಶೂಟ್ ಮಾಡಿದ್ರೆ ಸಾಕು, ಆ ಒಂದು ವಿಡಿಯೋನ ಇಬ್ಬರಲ್ಲಿ ಒಬ್ಬರು ಯಾರಾದರೂ ಅಪ್ಲೋಡ್ ಮಾಡಿ ಇನ್ನೊಬ್ಬರಿಗೆ ಕೊಲ್ಯಾಬ್ ಮಾಡ್ಬೋದು. ಓಕೆನಾ. ಸೊ ಹೇಗೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೆ ನಾನು ಯಾವುದಾದ್ರೂ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಎಕ್ಸಾಂಪಲ್ಗೆ ಈ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ನೋಡಿ, ಇಲ್ಲಿ ಇನ್ವೈಟ್ ಎ ಕೊಲಾಬರೇಟರ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ಯು ಆರ್ ಇನ್ ಕಂಟ್ರೋಲ್, ಎಕ್ಸ್ಪ್ಯಾಂಡೆಡ್ ರೀಚ್, ಫುಲ್ ಓನರ್ಶಿಪ್ ಅಂತ 3 ಆಪ್ಷನ್ಸ್ ಇದೆ. ಇದೇನಂತ ಹೇಳಿದ್ರೆ, ಓನ್ಲಿ ಯು ಕ್ಯಾನ್ ಮೇಕ್ ಚೇಂಜಸ್ ಟು ದ ವಿಡಿಯೋ. ಯಾರು ಅಪ್ಲೋಡ್ ಮಾಡ್ತಿರಲ್ವಾ, ಸೊ ನೀವು ಅಪ್ಲೋಡ್ ಮಾಡಿದರೆ ನೀವೊಬ್ಬರೇ ಆ ವಿಡಿಯೋಗೆ ಏನಾದರೂ ಚೇಂಜಸ್ ಮಾಡಬೇಕಿದ್ರೆ ಮಾಡ್ಬೋದು. ಯಾರನ್ನ ಕೊಲ್ಯಾಬ್ ಮಾಡಿರ್ತೀರಲ್ವ ಅವರು ಬಂದ್ಬಿಟ್ಟು ಈ ವಿಡಿಯೋದಲ್ಲಿ ಏನು ಚೇಂಜಸ್ ಮಾಡೋಕ್ಕೆ ಆಗೋದಿಲ್ಲ. ಓಕೆನಾ. ಸೊ ನೆಕ್ಸ್ಟ್ ಎಕ್ಸ್ಪ್ಯಾಂಡೆಡ್ ರೀಚ್ ಅಂತ ಹೇಳಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ವೀಡಿಯೋಸ್ಗೆ ಚೆನ್ನಾಗಿ ರೀಚ್ ಬರುತ್ತೆ. ಸೊ ನಿಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ಬೋದು, ವ್ಯೂಸ್ ಕೂಡ ಚೆನ್ನಾಗಿ ಬರುತ್ತೆ. ಓಕೆನಾ. ಸೊ ನೆಕ್ಸ್ಟು ಫುಲ್ ಓನರ್ಶಿಪ್. ವಿಡಿಯೋ ನೀವು ಅಪ್ಲೋಡ್ ಮಾಡಿರ್ತೀರಲ್ವ, ಅದರಿಂದ ಬರುವಂತಹ ರೆವಿನ್ಯೂ ಮತ್ತು ವ್ಯೂಸು, ವಾಚ್ ಅವರ್ಸ್ ಯಾರು ಅಪ್ಲೋಡ್ ಮಾಡಿರ್ತೀರಲ್ವ ಅವ್ರಿಗಷ್ಟೇ ಬರುತ್ತೆ. ಬೇರೆ ಕ್ರಿಯೇಟರ್ಸ್ನ ಕೊಲ್ಯಾಬ್ ಮಾಡಿರ್ತಾರಲ್ವ ಅವ್ರಿಗೆ ರೆವಿನ್ಯೂ ಹೋಗೋದಿಲ್ಲ, ವಾಚ್ ಅವರ್ಸ್ ಕೂಡ ಹೋಗೋದಿಲ್ಲ, ನೆಕ್ಸ್ಟ್ ವ್ಯೂಸ್ ಕೂಡ ಅವ್ರಿಗೆ ಕೌಂಟ್ ಆಗೋದಿಲ್ಲ. ಮೇಲ್ಗಡೆ ನಿಮಗೆ ಸರ್ಚ್ ಬಟನ್ ಕಾಣಿಸ್ತಾ ಇರ್ಬೋದು. ಸರ್ಚ್ ಫಾರ್ ಎ ಚಾನಲ್ ಅಂತಿದೆ. ಇಲ್ಲಿ ನೀವು ಚಾನಲ್ನ ಸರ್ಚ್ ಮಾಡಬೇಕು. ನೀವು ಯಾರನ್ನ ಕೊಲ್ಯಾಬ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಲ್ವ ಅವರ ಒಂದು ಚಾನಲ್ ನೇಮ್ನ ಇಲ್ಲಿ ಸರ್ಚ್ ಮಾಡಬೇಕು. ಎಕ್ಸಾಂಪಲ್ಗೆ ನನ್ನ ಇನ್ನೊಂದು ಚಾನಲ್ನ ನಾನು ಸರ್ಚ್ ಮಾಡ್ಕೊಳ್ತೀನಿ. ಇನ್ನೊಂದು ಕ್ರಾಫ್ಟ್ಸ್ ಚಾನಲ್ ಇದೆ, ಅದನ್ನು ಸರ್ಚ್ ಮಾಡಿ ನಾನು ಕೊಲ್ಯಾಬ್ ಮಾಡ್ತೀನಿ. ಕ್ರಾಫ್ಟ್ಸ್ ಪ್ಯಾಲೇಸ್ ಅಂತ ಇದೆ ಅಲ್ವಾ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಅಲೋ ಅನಾಲಿಟಿಕ್ಸ್ ವಿವಿಂಗ್ ಅಂತ ಇದೆ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಬಟನ್ ಆನ್ ಮಾಡೋದ್ರಿಂದ ನೀವು ಯಾರಿಗೆ ಕೊಲ್ಯಾಬ್ ಮಾಡ್ತಿರಲ್ವ ಅವ್ರು ಬಂದ್ಬಿಟ್ಟು ವ್ಯೂಸು, ವಾಚ್ ಅವರ್ಸ್ ಎಲ್ಲ ನೋಡ್ಬೋದು. ಆ ವಿಡಿಯೋದಿಂದ ನಿಮಗೆ ಎಷ್ಟು ರೆವಿನ್ಯೂ ಬಂದಿದೆ ಅಂತ ಹೇಳಿ ಅದನ್ನು ಮಾತ್ರ ತೋರಿಸೋದಿಲ್ಲ. ಓಕೆನಾ. ಸೊ ನೆಕ್ಸ್ಟ್ ಇದಾದಮೇಲೆ ಇಲ್ಲಿ ಕ್ರಿಯೇಟ್ ಲಿಂಕ್ ಅಂತ ಇದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡಿ ನೆಕ್ಸ್ಟು ಇಲ್ಲಿ ಲಿಂಕ್ನ ಕಾಪಿ ಮಾಡ್ಕೊಳ್ಬೋದು, ಇಲ್ಲ ಶೇರ್ ಅಂತ ಇದೆ ಅಲ್ವಾ, ಇದನ್ನಾದರೂ ಕ್ಲಿಕ್ ಮಾಡ್ಕೊಳ್ಬೋದು. ಈ ಲಿಂಕ್ನ ಕಾಪಿ ಮಾಡಿಕೊಂಡು ನೀವು ವಾಟ್ಸಪ್ಪಲ್ಲಾದರೂ, ಇನ್ಸ್ಟಾಗ್ರಾಮಲ್ಲಿ, ಇಲ್ಲ ಫೇಸ್ಬುಕ್ಕಲ್ಲಾದರೂ ಸೆಂಡ್ ಮಾಡ್ಬೋದು. ಸೊ ಇಲ್ಲಾಂದರೆ ಇಲ್ಲಿ ಶೇರ್ ಅಂತ ಇದೆ ಅಲ್ವಾ, ಇಲ್ಲೇ ಡೈರೆಕ್ಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ವಾಟ್ಸಪ್ಪು ಮತ್ತು ಇನ್ಸ್ಟಾಗ್ರಾಮು, ಟೆಲಿಗ್ರಾಮು ಎಲ್ಲ ಶೋ ಆಗುತ್ತೆ ಇಲ್ಲಿ. ಸೊ ನೀವು ಯಾವುದ್ರಲ್ಲಾದರೂ ಇನ್ವೈಟ್ ಲಿಂಕ್ನ ಕಳಿಸಿದ್ರೆ ಅವ್ರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಮಾತ್ರ ಅವ್ರನ್ನ ಕೊಲ್ಯಾಬ್ ಮಾಡೋಕ್ಕೆ ಸಾಧ್ಯ. ಓಕೆನಾ. ಸೊ ನೀವು ಮೊದಲೇ ಆ ಕ್ರಿಯೇಟರ್ ನೀವು ಯಾರಿಗೆ ಕೊಲ್ಯಾಬ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಲ್ವ ಅವ್ರ ಜೊತೆ ಮಾತಾಡ್ಕೊಂಡಿದ್ರೆ ಅವರು ಅಕ್ಸೆಪ್ಟ್ ಮಾಡಿದ್ರೆ ಮಾತ್ರ ನೀವು ಬೇರೆ ಕ್ರಿಯೇಟರ್ಸ್ನ ಕೊಲ್ಯಾಬ್ ಮಾಡೋಕ್ಕೆ ಸಾಧ್ಯ. ಓಕೆನಾ. ಸೊ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಗಾಯ್ಸ್ ಇದೇ ಥರ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.